ಇವರು ಈ ಚಿತ್ರ ನೋಡಿದ್ರಾ? ಆ ಚಿತ್ರ ಯಾರಿಗಾರ ಐಡಿಯಾ ಇದೆಯಾ ಯಾರಂತ? ಇಂಟ್ರೆಸ್ಟಿಂಗ್ ಇದೆ ನೋಡಿ. ಐಡಿಯಾ ಇದೆಯಾ? ಯಾರಿಗೆ ಐಡಿಯಾ ಬರ್ತಿಲ್ಲ? ನೆಕ್ಸ್ಟ್ ನೋಡಿ, ಆ ಚಿತ್ರಗಳನ್ನು ಗಮನಿಸ್ಕೊಳ್ಳಿ. ನಾವು ಸ್ಟೋರಿ ಹೇಳ್ತೀನಿ, ಚಿತ್ರಗಳನ್ನು ಮಾತ್ರ ಗಮನಿಸಿ. ಅವನ ಕಾಲು ಗಮನಿಸಿ, ಆ ಚಿತ್ರದಲ್ಲಿ ಗಮನಿಸಿ, ಈ ಚಿತ್ರನೂ ಗಮನಿಸಿ. ಓಕೆನಾ? ಎಲ್ಲ ಗಮನಿಸಿದ್ರಾ? ಎಲ್ಲ ನೋಡಿದ್ರಾ? ನೋಡ್ಕೊಂಡಿದ್ರಿ. ನೆಕ್ಸ್ಟ್ ಹೀಗೆ ಹಿಂಗಿರ್ಲಿ. ಈಗ ನೋಡಿ, ಈ ಸ್ಟೋರಿ ಹೇಳ್ತೀನಿ, ಮೂಕಸ್ಮಿತರಾಗ್ತೀವಿ. ಈ ಸ್ಟೋರಿನ ಕೇಳಿ ನಿಮಗೆ ಮೂಕಸ್ಮಿತರಾಗ್ತೀವಿ. 1970 ಅಮೆರಿಕದ ನ್ಯೂ ಆರ್ಲಿನ್ಸ್ ಮತ್ತು ಡೆಟ್ರಾಯ್ಟ್ ತಂಡದ ನಡುವೆ ಫುಟ್ಬಾಲ್ ಮ್ಯಾಚ್ ಆಗ್ತದೆ. ಇದು ಈ ವರ್ಲ್ಡಲ್ಲಿ ಕ್ರಿಕೆಟ್ಗೆ ಎಷ್ಟು ಆಕರ್ಷಣೆ ಇದೆಯೋ ಅಷ್ಟೇ ಫುಟ್ಬಾಲ್ಗೂ ಕೂಡ ಅಷ್ಟೇ ಆಕರ್ಷಣೆ ಇದೆ. ನಿನ್ಗೆ ಗೊತ್ತಿದೆ, ಯಾಕಂದ್ರೆ ಕ್ರಿಕೆಟ್ ಆಡ್ತಿರೋದು ನೋಡಿದ್ದೀನಿ. ಅಲ್ವನಾ? ಹೌದಾ ಅಲ್ವಾ? ಕ್ರಿಕೆಟ್ಗೆ ಎಷ್ಟು ಇದಿದೆಯೋ ಅಷ್ಟೇ ಇಂಟ್ರೆಸ್ಟ್ ಫುಟ್ಬಾಲ್ಗೆ ಇದೆ ಅಲ್ವಾ? ಫಿಫಾ ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡಿದ್ವಿ ಅಲ್ವಾ? ಏನೇ ಹೌದಲ್ವಾ? ನಿನ್ ಯಾಕಂದ್ರೆ ನಿನ್ನ ಹೇಳ್ಸ್ಬೇಕಲ್ಲ, ಹೆಂಗಾರು ಮಾಡಿ ಹೇಳ್ಸ್ಬೇಕಲ್ಲ ನಿನ್ನ. ಈಗ ನಾನ್ ಸಕ್ಸಸ್ ಆಗ್ಬೇಕಲ್ಲ ನಿಮ್ ಎದುರುಗಡೆ, ಅರ್ಥ ಆಯ್ತಾ? ನಾನ್ ಸಕ್ಸಸ್ ಆಗ್ಬೇಕು, ನಿನ್ನ ಹೇಳ್ಸ್ಬೇಕು. ಹೇಳಿಸಿ ಕರೆಕ್ಟ್ ಮಾಡ್ಬಿಟ್ರೆ ನಾ ಸಕ್ಸಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ವರ್ಲ್ಡ್ ಕಪ್, ಈಗ ನಾನು ಹೇಳ್ತಾ ಇದ್ದೆ ಕ್ರಿಕೆಟ್ನಷ್ಟೇ ಫುಟ್ಬಾಲ್ ಕೂಡ ಇಂಟ್ರೆಸ್ಟ್ ಗೇಮ್ ಅಲ್ವಾ? ಎಲ್ಲರೂ ನೋಡ್ತಾರೆ. ಫೈನಲ್ ಬಂತು ಅಂದ್ರೆ ಏನು ಬ್ರೆಜಿಲ್ 3 ಟೀಮು ಇಂಥ ಚಿಲಿ ಗಿಲಿ ಇಂಥದ್ದೆಲ್ಲ ಬಂದು ಅಲ್ವನಪ್ಪ, ಎಲ್ಲ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. 90 ನಿಮಿಷ ಆ ಕಡೆ ಅಲ್ಲಾಡಲ್ಲ, ನೋಡ್ತಾ ಇರ್ತೀವಲ್ವಾ? ಈ ರೀತಿ ಒಂದು ಗೇಮ್. ಆಟ ಮುಗಿಲಿಕ್ಕೆ 11 ಸೆಕೆಂಡ್. ಆಟ ಮುಗಿಲಿಕ್ಕೆ 11 ಸೆಕೆಂಡ್ ಇದೆ. ಡೆಟ್ರಾಯ್ಟ್ ತಂಡ ಗೋಲನ್ನು ಹೊಡೆಯುತ್ತೆ. ಡೆಟ್ರಾಯ್ಟ್ ತಂಡ ಗೋಲ್ ಹೊತ್ತು ಬಿಡುತ್ತೆ. ಸ್ಟೇಡಿಯಂ ಅಲ್ಲಿ ಎಲ್ಲರೂ ಕೇಕೆ, ವಿಸಲ್, ಸಿಳ್ಳೆ, ವಿನ್ ಹಾಗೆ ಬಿಟ್ರು ಅಂತ ಎಲ್ಲ ಖುಷಿಯಾಗಿ ಓ ವಿನ್ ಆಯ್ತು ಅಂತ. ಆಟ ಮುಗಿಲಿಕ್ಕೆ 2 ಸೆಕೆಂಡ್ ಇದೆ. ಆಟ ಮುಗಿಲಿಕ್ಕೆ 2 ಸೆಕೆಂಡ್ ಓನ್ಲಿ. ಅಂತ ಟೈಮಲ್ಲಿ ನ್ಯೂ ಆರ್ಲಿನ್ಸ್ ತಂಡಕ್ಕೆ ಬಾಲ್ ಸಿಗುತ್ತೆ. ಅಲ್ಲಿ ಈಗ ತೋರಿಸಿದ್ದಲ್ಲ, ಟಾಮ್ ಡೆಮ್ಸ್ಕಿ ಜೋರಾಗಿ ಒದ್ದು ಬಿಡ್ತಾನೆ. ಗೋಲ್ ಆಗ್ಬಿಡುತ್ತೆ. ಆಟ ವಿಸಲು ಸಿಲ್ಲೆ 11 ಸೆಕೆಂಡಿಗೆ ಇತ್ತಲ್ಲ, ಬಂದಾಯ್ತು. 11 ಸೆಕೆಂಡಿಗೆ 2 ಸೆಕೆಂಡ್ಸ್ ಅಲ್ಲಿ ಮಾಯ ಆಯ್ತು. 2 ವರ್ಲ್ಡ್ ರೆಕಾರ್ಡ್, 2 ವರ್ಲ್ಡ್ ರೆಕಾರ್ಡ್ಸ್. ಅರ್ಥ ಆಯ್ತಾ? 2 ವರ್ಲ್ಡ್ ರೆಕಾರ್ಡ್ಸ್. ಒಂದು, ನ್ಯೂ ಆರ್ಲಿನ್ಸ್ ತಂಡ ವಿನ್ ಆಗುತ್ತೆ. ಎರಡನೇದು, ಟಾಮ್ ಡೆಮ್ಸ್ಕಿ ವರ್ಲ್ಡ್ ರೆಕಾರ್ಡ್ ಅತ್ಯಂತ ಉದ್ದದ ಒದೆತಗಾರ ಅಂತ ಆಗುತ್ತೆ. ಅತ್ಯಂತ ಉದ್ದದ ಒದೆತಗಾರ ಅಂತ ಯಾರು ಫುಟ್ಬಾಲ್ ಆಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ವರ್ಲ್ಡ್ ರೆಕಾರ್ಡ್ ಇದ್ದಿದ್ದು 56 ಗಜಗಳಷ್ಟು ದೂರದಿಂದ ಮಾತ್ರ, 56 ಮೀಟರ್ಸ್ ಮಾತ್ರ, ಗಜಗಳಷ್ಟು ದೂರದಿಂದ ಮಾತ್ರ ಒದ್ದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಆದರೆ ಈ ಟೈಮಲ್ಲಿ ಇವನು 63 ಗಜಗಳಷ್ಟು ದೂರದಿಂದ, ಅಂದರೆ 63 ಮೀಟರ್ಸ್ ದೂರದಿಂದ ಒದ್ದು ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ. ಅರ್ಥ ಆಯ್ತಾ? ಮಜಾ ಇರೋದು ಇಲ್ಲಿ ಅಲ್ಲಲ್ಲ, ಇಲ್ಲಿ ಈಗ ಹೇಳ್ತೀನಲ್ಲ, ಇದು ಮಜಾ. ಏನಂತಂದ್ರೆ, ಟಾಮ್ ಡೆಮ್ಸ್ಕಿ ಒಬ್ಬ ಅಂಗವಿಕಲ. ಅವನು ಅರ್ಧ ಪಾದ ಮಾತ್ರ ಇರುತ್ತೆ. ಈಗ ನೋಡಿದ್ರಲ್ಲ, ಕಾಲು ಒದ್ದಾಗ ತೋರಿಸಿದ್ನಲ್ಲ, ಅರ್ಧ ಪಾದ ಮಾತ್ರ ಇರುತ್ತೆ. ಬಲಗೈ ಬಲತೋಳು ಚೊಟ್ಟಾಗಿರುತ್ತೆ. ಚೊಟ್ಟಾಗಿರುತ್ತೆ. ಈ ಶಾಲೆಗೆ ಹೋಗೋತ್ತಿಗೆ ಅಲ್ಲಿ ಈ ಶಾಲಾ ತಂಡದಲ್ಲಿ ಇವನು ಫುಟ್ಬಾಲ್ ಆಡಬೇಕು ಅಂತ ಇಷ್ಟ, ಇವನು ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ. ಇವನು ಯಾರು ಸೇರಿಸ್ಕೊಳ್ಳಲ್ಲ. ಯಾಕೆಂತಂದ್ರೆ ಇವನು ಹ್ಯಾಂಡಿಕ್ಯಾಪ್ಟ್. ಇವನು ಏನು ಮಾಡ್ತಾನೆ, ವಿಕಲಚೇತನ. ಇವನ ಕೈಲಿ ಆಗತ್ತಾ? ಹೋಗೋ ಸೈಡಿಗೆ ಇರು ಅಂತಾರೆ. ಬಟ್ ಆದರೆ ಇವನು ನನ್ನ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅಳ್ತಾನೆ, ಸಂಜೆವರೆಗೂ ಕಾಯ್ತಾನೆ. ಇವನು ಆಟಕ್ಕೆ ಸೇರಿಸ್ಕೊಳ್ಳೋದೇ, ಕಾಲೆಲ್ಲ ಹಿಡಿತಾನೆ, ಸೇರಿಸ್ಕೊಳ್ಳಲ್ಲ. ಅಲ್ಲಿಗೆ ಅವ್ನು ಸುಮ್ಮನೆ ಆಗ್ಬೋದಿತ್ತು, ಬಟ್ ಅವ್ನು ಫೇಲ್ಯೂರ್ ಆಗ್ತಿದ್ದ. ಬಟ್ ಅವನು ವಾಪಸ್ ಮನೆಗೆ ಬರ್ತಾನೆ, ಅಳ್ತಾನೆ. ಮಾರನೇ ದಿವಸದಿಂದ ಸ್ಥಳೀಯ ತಂಡಕ್ಕೆ ಹೋಗಿ ಸೇರ್ಕೊಳ್ತಾನೆ. ಲೋಕಲ್ ಟಿವಿಗೆ ಹೋಗಿ ಸೇರಿಕೊಂಡು 10 ಅವರ್ಸ್ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತಾನೆ. ಎಷ್ಟು? 10 ಅವರ್ಸ್ ಪರ್ ಡೇ ಪ್ರಾಕ್ಟೀಸ್ ಮಾಡ್ತಾನೆ. 10 ಅವರ್ ಪ್ರಾಕ್ಟೀಸ್ ಮಾಡಿ ಬಾಲ್ ಎಲ್ಲಿ ಹೋದ್ರೆ ಎಲ್ಲಿ ಗೋಲ್ ಆಗುತ್ತೆ, ಎಲ್ಲಿ ಹ್ಯಾಂಡ್ಲಿಂಗ್ ಮಾಡಬೇಕು, ಹೆಂಗೆ ಒದಿಬೇಕು, ಯಾವ ರೀತಿ ಆಟ ಆಡಬೇಕು, ಹೆಂಗೆ ಟೆಕ್ನಿಕ್ ಅವರಿಂದ ತಪ್ಪಿಸ್ಕೋಬೇಕು, ಇದನ್ನೆಲ್ಲ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡ್ತಾನೆ. 10 ಅವರ್ಸ್ ಪರ್ ಡೇ. ಈಗ ಯಾರು ಸೇರಿಸ್ಕೊಂಡಿರಲಿಲ್ಲ, ಇವನೊಂದು ಪ್ರೊಫೆಷನಲ್ ತಂಡಕ್ಕೆ, ವೃತ್ತಿಪರ ತಂಡಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಮತ್ತೆ ಇವನ ಆಟ ನೋಡಿ ವೃತ್ತಿಪರ ತಂಡಕ್ಕೆ ಸೇರ್ಸ್ಕೊಂಡ್ಬಿಡ್ತಾರೆ ಲೋಕಲಲ್ಲಿ. ಈಗ ಆಡ್ತಾ ಇರೋತ್ತಿಗೆ ಯಾರು ಇವ್ರು ಸೇರ್ಸ್ಕೊಂಡಿಲ್ಲಲ್ಲ, ಕೈ ಇಸ್ಕಿಕೊಳ್ತಾರೆ. ಇವನು ಯಾಕಾರು ನಾವು ಬಿಟ್ಟು ಹೋಗ್ಬೇಕು, ಹಿಂಗೆ ಸೇರ್ಸ್ಕೋಬೇಕಿತ್ತು ಅಂತ ಅವಾಗ ಅನ್ಸುತ್ತೆ. ಬಟ್ ಕಾಲ ಮಿಂಚೋಗಿದೆ. ಬಟ್ ಇವನು ಆಡ್ತಾ
1970ರಲ್ಲಿ 63 ಗಜಗಳಷ್ಟು ದೂರದಿಂದ ಬಂದು ವರ್ಲ್ಡ್ ರೆಕಾರ್ಡ್ ಮಾಡ್ಬಿಡ್ತಾರೆ. ವರ್ಲ್ಡ್ ರೆಕಾರ್ಡ್. ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಅವನಿಗೆ, ನೀನು ವರ್ಲ್ಡ್ ರೆಕಾರ್ಡ್ ಮಾಡಿದೆ, ಈಗ ಏನು ಅನಿಸ್ತಿದೆ, ಏನು ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಯಾರು ಕೇಳೋದು? ಪ್ರೆಸ್ ರಿಪೋರ್ಟ್ ಅಂತ ಕೇಳ್ತಾರೆ. ಆವಾಗ ಅವನು ಒಂದು ಮಾತು ಹೇಳ್ತಾನೆ ನೋಡಿ, ಎಂಥ ಸೂಪರಾಗಿ ಹೇಳ್ತಾನಂದರೆ, ಎಲ್ರಿಗೂ ನನ್ನ ಸಾಮರ್ಥ್ಯದ ಬಗ್ಗೆ, ನನ್ನ ಶಕ್ತಿಯ ಬಗ್ಗೆ ಅಪನಂಬಿಕೆ ಇತ್ತು. ಎಲ್ರಿಗೂ ನನ್ನ ಶಕ್ತಿಯ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆ ಇತ್ತು. ಆದರೆ ನನಗೆ ದೃಢ ನಂಬಿಕೆ ಇತ್ತು, ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಛಲ ಇತ್ತು. ಅದ್ರ ಜೊತೆಗೆ ನನ್ನ ಪರಿಶ್ರಮವನ್ನು ಹಾಕಿದ್ರೆ ಇವತ್ತು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅಲ್ಲಿಗೆ ನಾವೇನು ಅರ್ಥ ಮಾಡ್ಕೋಬೇಕು? ಡೆಡಿಕೇಶನ್, ಹಾರ್ಡ್ ವರ್ಕಿಂಗ್, ಟೈಮ್ ಮ್ಯಾನೇಜ್ಮೆಂಟ್, ಇದನ್ನು ಮೂರವನ್ನು ಅಳವಡಿಸ್ಕೊಂಡು ವರ್ಲ್ಡ್ ರೆಕಾರ್ಡನ್ನು ಮಾಡ್ತಾನೆ. ಆವಾಗ ಅವನು ಸಕ್ಸಸ್ ಅನ್ನು ಕಾಣ್ತಾನೆ. ಸ್ಟೋರಿ ಹೇಗಿತ್ತು ಸ್ಟೋರಿ? ಚೆನ್ನಾಗಿದೆ ಅಂದರೆ ಅವ್ನು ಚಪ್ಪಾಳೆ. ನೆಕ್ಸ್ಟ್ ಪಾಯಿಂಟ್ ಹೇಳಿ. ರೈಟ್ ಮೈಂಡ್ ಸೆಟ್ ಅಂಡ್ ಪಾಸಿಟಿವ್ ಥಿಂಕಿಂಗ್. ರೈಟ್ ಮೈಂಡ್ ಸೆಟ್ ಅಂಡ್ ಪಾಸಿಟಿವ್ ಥಿಂಕಿಂಗ್. ಅದು ಒಬ್ಬ ಸಕ್ಸಸ್ ಆಗ್ಬೇಕಂತಂದ್ರೆ ಒಂದು ಸರಿಯಾದ ನಿರ್ಧಾರವನ್ನು ತಗೋಬೇಕು, ಸರಿಯಾದ ಟೈಮಿಗೆ ತಗೋಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು. ಜೊತೆಗೆ ಪಾಸಿಟಿವ್ ಥಿಂಕ್ ಇರಬೇಕು. ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗುತ್ತೋ ಆಗಲ್ವೋ, ಈ ರೀತಿ ನಂಬಿಕೆ ನಿನ್ನಲ್ಲಿ ಇರಬಾರ್ದು. ಆವಾಗ ನೀವು ಸಕ್ಸಸ್ ಆಗ್ಬೇಕಂದ್ರೆ ಡಿಗ್ರಿ ಮುಗಿದ್ಮೇಲೆ ಆವಾಗ ಮಾಡ್ತೀವಿ, ನಾನು ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಯಾರಿರುತ್ತೋ ಅವರು ಮಾಡ್ತಾರೆ. ಎರಡನೇದು ನೀವು ಹೇಳಿ. ಇದೆ ಇದು ಪವರ್ ಆಫ್ ಪಾಸಿಟಿವ್, ಅದಕ್ಕೆ ಹೇಳಿದ್ದೀನಿ. ಮತ್ತೆ ಈ ಗ್ರೋತ್ ಅಂದರೆ ನಾವು ಏನಾದ್ರು ಒಂದು ಅಭಿವೃದ್ಧಿ ಮಾಡ್ತೀನಿ, ನಾನು ಏನಾದ್ರು ಒಂದು ಕೆಲಸ ಮಾಡೇ ಮಾಡ್ತೀನಿ ಅಂತ ನಿಮ್ಗೆ ಯಾರು ಚಿಂತನೆ ಇರುತ್ತೋ ಅವ್ನು ಮಾಡ್ಬೋದು. ನೆಕ್ಸ್ಟ್ ನೀನು ಹೇಳಿ. ಡೈಲಿ ಈಗ ನಾನು ಹೇಳಿದ್ದೀನಲ್ಲ, ರೂಟೀನ್ಸ್ ಇರಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡಿ, ಡೈಲಿ ರೂಟೀನ್ಸ್ ಇದ್ರೆ ಆ ಕೆಲಸದ ಬಗ್ಗೆ ಪರ್ಫೆಕ್ಟ್ ಆಗ್ತೀರಾ ಅಂತ, ಪ್ರಾವೀಣ್ಯತೆ ಕಲಿತೀರಾ, ಸಕ್ಸಸ್ ಆಗ್ತೀರಾ ಅಂತ. ನಾಲ್ಕನೇದು ನೀವು ಹೇಳಿ. ನೋಡಿ, ಇದರಲ್ಲಿ ನೀವು ಪ್ರತಿದಿನ ಯಾವ್ದಾದ್ರು 3 ಒಳ್ಳೆ ಕೆಲಸಗಳನ್ನು ಬರೀಬೇಕು ಅಂತ ಹೇಳಿದ್ದು. ಅವಾಗ ನಾವು ಅದನ್ನು ಪಾಸಿಟಿವ್ ಬರಿತಾ ಹೋದ ಒಂದು ವರ್ಷಕ್ಕೆ ಎಷ್ಟಾಯ್ತು ಅಲ್ವಾ? ಡೈಲಿ 3 ಬರಿತಾ ಹೋದ್ರೆ ಒಳ್ಳೊಳ್ಳೆ, ನಾನು ಇಂಥದ್ದು ಇವತ್ತು ಮಾಡ್ತೇನೆ, ಇಂಥದ್ದು ಇವತ್ತು ಮಾಡ್ತೀನಿ ಅನ್ನೋ 3 ಬರೆದ್ರು ಸಾಕು ಡೈಲಿ. ಈ ರೀತಿ ನಿಮ್ಮ ಮೈಂಡು ಪಾಸಿಟಿವ್ ಮೈಂಡಿಗೆ ತಗೊಂಡು ಹೋಗ್ಬೇಕು ಅಂತ ಅಷ್ಟೇ. ನಾಲ್ಕನೇದು ನೀವು ಹೇಳಿ. ಪಾಸಿಟಿವ್ ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮನ್ನೇ ನೀವು ಪಾಸಿಟಿವ್ ಆಗಿ, ನನಗೆ ಹೇಳಿದ್ನಲ್ಲ, ನಿಮ್ಮನ್ನೇ ನೀವು ಪಾಸಿಟಿವ್ ಆಗಿ ನೀವು ಯಾವ ಬದಲಾವಣೆ ಮಾಡ್ಬಿಟ್ರೆ ಹಾಗೆ. ಮತ್ತೆ ಏನು ಈ ನೆಗೆಟಿವ್ ಅಂಶಗಳನ್ನು ಬಿಟ್ಟು ಪಾಸಿಟಿವ್ ಆಗಿ ನೀವು ಯಾವಾಗ ಯೋಚನೆ ಮಾಡ್ತೀರೋ ಆವಾಗ ನೀವು ಸಕ್ಸಸ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಈ ಸ್ಟೂಡೆಂಟ್ ಆದರೂ ಅಷ್ಟೇ, ನೀವು ಸೊಸೈಟಿಯಲ್ಲಾರಿರಿ ಅಥವಾ ಇದು ಕಾಲೇಜಲ್ಲಾರಿ, ಮನೇಲಾರಿ, ಯಾವತ್ತೂ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಈಗ ನೀವು ನೆಗೆಟಿವ್ ಮೈಂಡಲ್ಲಿ ಯೋಚನೆ ಮಾಡಿದ್ರೆ ನೀವು ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ನಿಲ್ಲೋ ಒಂದು ಪರಿಸ್ಥಿತಿ ಬರುತ್ತೆ, ಸಮಾಜದಲ್ಲಿ ನೀವು ಯಾರನ್ನೂ ನಿಮ್ಮನ್ನ ಇಷ್ಟಪಡಲ್ಲ. ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೆಕ್ಸ್ಟ್ ಬೇಗ ಮುಗಿಸ್ತೀನಿ. ನೆಕ್ಸ್ಟ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್. ಇದು ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಂತಂದ್ರೆ ಒಂದು ಪ್ಲಾನ್ ಹಾಕ್ಬೇಕು. ಈಗ ನಾನು ಈ ಟ್ರೈನಿಂಗ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮಗೆ ನೆನ್ನೆ ಟೈಮ್ ಟೇಬಲ್ ಯಾರಿಗ ಫೋಟೋ ಹೊಡ್ಕೊಂಡು ಹೋದ್ರಲ್ಲ, ಯಾರು ಕೈ ಎತ್ತಿ? ನೀವಲ್ವಾ? ಅದನ್ನ ಯಾರಿಗೂ ನೀವು ಶೇರ್ ಮಾಡಿದ್ವಾ? ಎಲ್ರಿಗೂ ಮಾಡಿದ್ರಾ? ಅದರಲ್ಲಿ ಏನು ಮಾಡಿದ್ದೆ ನಾನು? ಬೆಳಿಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯಿಂದ ಇಷ್ಟು ಬ್ರೇಕು, ಊಟ ಟೈಮ್ ಹಿಂಗೆ, ಇಷ್ಟು ನಾನು ಮುಗಿಸ್ತೀನಿ ಅಂತ ಹಾಕಿದ್ದೆ. ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಫಸ್ಟ್. ಯಾಕಂದ್ರೆ ನಾನು ಅದು ಮಾಡಿದ್ಮೇಲೆ ಅದಕ್ಕೆ ನಿಮ್ಗೆ ನಾನು ರೆಡಿ ಆಗಬೇಕು. ರೆಡಿ ಆದ್ಮೇಲೆ ನಾನು ನಿಮ್ಗೆ ಬಂದ್ರೆ ನಿಂತ್ರೆ ಹಿಂಗೆ ಮಾತಾಡೋಕ್ಕಾಗತ್ತಾ? ರೆಡಿ ಆಗಬೇಕು. ಈ ರೀತಿ ನೀವು ಪ್ಲಾನಿಂಗ್ ಯಾವಾಗ ಮಾಡ್ತೀರೋ ಅವಾಗ ಸಕ್ಸಸ್ ಆಗ್ತೀರಂತ. ನೆಕ್ಸ್ಟ್ ನೀನು ಹೇಳೋ. ಇಂಟ್ರಾಕ್ಷನ್ ನಾನು ಒಬ್ಬನೇ, ನೀವು ನಿದ್ರೆ ಮಾಡ್ತೀರಾ ಅಂತ ನಾನು ಹೇಳಿಸ್ತಾ ಇದ್ದೀನಿ. ಹೇಳೋ, ನೀನು ಎಲ್ಲಿ ಹೇಳ್ತಿದ್ದೆ ಅಂದರೆ ನಿಂಗೆ ಗೊತ್ತಾಗ್ತಿಲ್ಲ ಯಾವ ಪಾಯಿಂಟ್. ಈಗ ನೀವು ಯಾವುದೇ ಒಂದು ಸಕ್ಸಸ್ ಆಗಬೇಕು ಅಂತಂದರೆ, ಯಾವುದೇ ಸಕ್ಸಸ್ ಆಗಬೇಕು ಸಣ್ಣ ಸ್ಟೆಪ್ಪುಗಳನ್ನು ಇಡಿ. ಒಂದಕ್ಕೆ ದೊಡ್ಡಕ್ಕೆ ಹೋಗೋಕ್ಕಾಗಲ್ಲ. ಈಗ ಅಂಬಾನಿ ಆಗಕ್ಕಾಗತ್ತೆ ನಾವು? ಸಡನ್ ಆಗಲ್ಲ. ಫಸ್ಟ್ ಸಣ್ಣ ಸ್ಟೆಪ್ಪುಗಳನ್ನು ಇಡಬೇಕು. ಆವಾಗ ನಾವು ದೊಡ್ಡ ಮೆಟೀರಿಯಲ್ಗಳು, ಅವಕಾಶಗಳು ಸಿಗುತ್ತೆ. ನಾನು ಫಸ್ಟು ಫೈನಲ್ ಇಯರ್ಗೆ ಈಗ ಔಟ್ಪುಟ್ ಆದಲ್ಲ, ಆ ಬ್ಯಾಚಿಗೆ ಒಂದು ಕ್ಲಾಸ್ ತಗೊಳ್ತೀನಿ ಸರ್, ನಾನೇ ಫೋರ್ಸಬಲಿ ಡೀನ್ಗೆ ಹೇಳಿ ಹಾಕಿಸ್ಕೊಂಡಿದ್ದೀನಿ. ನೋಡಿ ಹೆಂಗೆ ಅಂತಂದರೆ, ಈಗ ಝೋನ್ ಟ್ರೈನಿಂಗಿಗೆ ಹೋದೆ ತುಮಕೂರಿಗೆ, ಜುಲೈ 3, 4, 5ಕ್ಕೆ 3 ದಿವಸ ಆಯಿತು ಹೋಗಿದ್ದೆ. ಮುಗಿಸ್ಕೊಂಡು ಬಂದೆ. ಸರ್ ನಾನು ಐಸ್ ಬ್ರೇಕಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀನಿ, ಡಿಸ್ಕಸ್ ಮೋಡ್ ಕಲ್ತ್ಕೊಂಡಿದ್ದೀನಿ, ಮತ್ತು ಲೆಕ್ಚರಿಂಗ್ ಮೋಡು ಇದೆಲ್ಲ 12 ಮೆಥಡ್ಸ್ ಹೇಳ್ಕೊಟ್ಟಿದ್ದಾರೆ ಸರ್ ಅಲ್ಲಿ. ಅದನ್ನ ಉಪಯೋಗಿಸಿ ಒಂದು ಹುಡುಗರಿಗೆ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿ ಒಂದು ಅವಕಾಶ ಕೊಡಿ ಅಂತಂದೆ. ಡೀಲ್ ಏನು ಮಾಡಿದ್ರು? ಮಾಡ್ಕೊಂಡು ಮಾಡು, ಅದರಲ್ಲಿ ಏನಿದೆ ಅಂದರೆ ಅದಕ್ಕಿಂತ ಮೊದಲು ನೀನು ಔಟ್ ಟು ಸಕ್ಸಸ್ ಅಂತಲೇ ಮಾಡಿಬಿಡು. ಲೀಡರ್ಶಿಪ್ ಕ್ವಾಲಿಟಿ ಮಾಡ್ತೀನಿ ಅಂತ ನಾನು. ಇಲ್ಲ ಬೇಡ, ನೀನು ಔಟ್ ಟು ಸಕ್ಸಸ್ ಮಾಡಿ, ಈ ಹುಡುಗರು ಹೋಗ್ಬಿಡ್ತಾರೆ, ಅವ್ರು ಸಿಕ್ಕಲ್ಲ ಮಾಡು ಅಂತಂದ್ರು. ಯಾಕೆ ಕೊಟ್ಟರು? ನನ್ನ ಮೇಲೆ ಇರೋಂಥ ಕಾನ್ಫಿಡೆನ್ಸ್ ಮಾಡ್ತಾನೆ ಅಂತ.
ಆ ರೀತಿ ನೀವು ಒಂದು ಸಣ್ಣ ಆ ಸ್ಟೆಪ್ ತಗೊಂಡಿದ್ಮೇಲೆ ಇಮಿಡಿಯೇಟ್ಲಿ ಮಾರನೇ ಒಂದೇ ವಾರದಲ್ಲಿ ಹಾಸನ್ ಕಾಲೇಜಿಗೆ ಲೆಟರ್ ಹಾಕಿ ಡೆಪ್ಯೂಟ್ ಮಾಡಿ ಮಣಿಕಂಠರ್ನ ಒಂದು ಕ್ಲಾಸು ಫುಡ್ ಸೈನ್ಸರ್ಗೆ ಒಂದು ಕ್ಲಾಸ್ ತಗೊಳ್ಳಿ ಅಂತ ಹೋದೆ. ಯೂಟ್ಯೂಬಲ್ಲಿ ನೋಡಿಬೇಕಾರೆ ಹೋದೆ, ಕ್ಲಾಸ್ ತಗೊಂಡೆ, ಔ ಟು ಸಕ್ಸಸ್ ಅಲ್ಲೂ ಕೊಟ್ಟೆ. ಅಲ್ಲಿ ಇನ್ನೂ ಚೆನ್ನಾಗಿ ಮಾಡಿದೆ. ಚೆನ್ನಾಗಿ ಮಾಡಿದ ತಕ್ಷಣ ಏನು ಮಾಡಿದ್ರು, ಸುಮ್ಮನೆ ಹಂಗೆ ಇದ್ದೆ. ಸ್ವಲ್ಪ ಈಗ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ರು. ಈಗ ಏನು ಮಾಡಿದ್ರು, ಹರೀಶ್ ಸರ್ ಫೋನ್ ಮಾಡಿದ್ರು, ಮಣಿಕಂಠ ಹೆಂಗೋ ಫೈನಲ್ ಇಯರ್ಸ್ ಬಂದಿದ್ದಾರೆ, ಈಗ ನಾವು ಡೈಲಿ ವರ್ಷ ಇಡೀ ನಾವು ಮಾಡಿ ಅವ್ರು ನಮ್ಮ ಮಾತು ಕೇಳಲ್ಲ, ನೀವೊಂದು ಸ್ಪೆಷಲ್ ಆಗಿ ಏನಾದ್ರು ಮಾಡಿ ಅಂತ ಫುಲ್ ಡೇ ತಗೊಂಬಿಡಿ ನೀವೇ ಅಂತ ಇವತ್ತು ಅವಕಾಶ ಕೊಡಿ. ಇದನ್ನು ನಾನು ಹೇಳಿದ್ದು ಒಂದು ಸಣ್ಣ ಅರ್ಥ ಆಯ್ತಾ ನಾನು ಏನು ಹೇಳಿದೆ ಅಂತ? ಅರ್ಥ ಆಯ್ತೇನೆ? ಕ್ಲಿಯರ್? ಬೋರ್ ಆಗ್ತಿದೆಯಾ? ಇಲ್ಲ ಈ ರೀತಿ ನೀವು ಅವಕಾಶವನ್ನು ಗ್ರಾಸ್ ದ ಆಪರ್ಚುನಿಟಿ, ಏನೋ ಗ್ರಾಸ್ ದ ಆಪರ್ಚುನಿಟಿ, ನಿಮ್ಮ ಕಡೆ ನೀವು ಆಪರ್ಚುನಿಟಿಯನ್ನು ತನ್ನ ಕಡೆ ಹೇಳ್ಕೋಬೇಕು. ಈ ರೀತಿ ಮಾಡಿದಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ, ಆವಾಗ ಇದಾಗ್ತೀರ. ನೆಕ್ಸ್ಟ್ ನೀನು ಹೇಳು. ಅಲ್ಲ, ನೀನು ಇದ್ರ ಮ್ಯಾನೇಜ್ ಬಿಟ್ಟಲ್ಲ, ಇದು ಸೆಟ್ಟಿಂಗ್ ಪ್ರಯಾರಿಟಿ ಅಂದರೆ ಇದು ಹೆಂಗೆ ಅಂತಂದರೆ ಪ್ರಯಾರಿಟಿ. ಈಗ ಇವತ್ತು ಈ ಬೆಳಗಿಂದ ಬಂದಿದ್ರಪ್ಪ, ಸಂಜೆವರೆಗೆ ಲೀಸ್ಟ್ ಮಾಡೋದು ಯಾವ್ಯಾವ ಕೆಲಸಗಳು ಮಾಡ್ತಿದ್ದೀರಾ ಅಂತ. ಯಾವ ಕೆಲಸಗಳು ಮಾಡ್ತೀರಾ ಒಂದು ಲೀಸ್ಟ್ ಮಾಡೋದು. ಬೆಳಿಗ್ಗೆ ಊಟ ಮಾಡೋದು, ತಿಂಡಿ ಮಾಡೋದು, ಆಮೇಲೆ ಕಾಲೇಜಿಗೆ ಹೊರಟೋ, ಆಮೇಲೆ ಇಂಥ ಕ್ಲಾಸ್ ಇರುತ್ತೆ, ಮಧ್ಯಾಹ್ನ ಇಂಥದ್ದು ಮಾಡ್ತೀನಿ, ಇಂಥದ್ದು ಮಾಡ್ತೀನಿ. ಅದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವುದು ಅದನ್ನು ಫಸ್ಟ್ ಮಾಡಬೇಕು. ಇದೀಗ ಮಾಡಲೇಬೇಕು ಅನ್ನೋದು ಫಸ್ಟ್ ಮಾಡಬೇಕು. ಆಮೇಲೆ ಇಂಪಾರ್ಟೆಂಟ್ಸ್ ಅಲ್ಲದಿದ್ದು ಮತ್ತೆ ಮಾಡುವಂಥದ್ದು. ಊಟ ಬೇಕಾದ್ರೆ ಒಂದು ಯಾವ್ದಾದ್ರು ಕ್ರಿಕೆಟ್ ಮ್ಯಾಚ್ ನೋಡ್ತು ಕೂಡ ತಿನ್ಬೋದಲ್ವಾ, ಬಟ್ ಆದರೆ ಎಕ್ಸಾಮ್ ಬರೆಯೋದು ಅದು ಪ್ರಿಯಾರಿಟಿ ಫಸ್ಟ್ ಕೊಡಬೇಕು ಅಂತ. ಅರ್ಥ ಆಯ್ತಾ ಏನು ಹೇಳ್ತೀನಿ? ಅರ್ಥ ಆಯ್ತಾ? ಕ್ಲಿಯರ್? ಆ ಪಾಯಿಂಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೀನು ಹೇಳು. ವೈಫಲ್ಯಗಳಿಂದ ಕಲಿಯೋದು. ಈಗ ಬಲ್ಬ್ ಕಂಡಿಡಿದ್ನಲ್ಲ ಯಾರು? ಥಾಮಸ್ ಎಡಿಸನ್. ಎಷ್ಟು ಸರಿ ಅವನು ಫೇಲ್ಯೂರ್ ಆದ? 99 ಸಾರಿ ಅಂತ ನಾನು ರೆಕಾರ್ಡಲ್ಲಿ ಓದಿದ್ದು. ಹೌದಾ? 99 ಸಾರಿ ಅವ್ನು ಫೇಲ್ಯೂರ್ ಆಗಿ 100ನೇ ಸರಿ ಅವ್ನು ಬಲ್ಬ್ ಕಂಡಿಡ್ದ ಅಂತ ಇದೆ ರೆಕಾರ್ಡಲ್ಲಿ ಓದಿದೆ. ನೀವು ನೋಡಿದ್ರೆ ಬಿಟ್ಟಿರ್ಬೋದು. ಬಟ್ ಹಂಗಾಗಿ ಫೇಲ್ಯೂರ್ಗಳಿಂದ ನಾವು ಜಾಸ್ತಿ ಕಲಿತೀವಿ ಅಂತ. ಹಾಗಾಗಿ ಅನುಭವಗಳು ಜಾಸ್ತಿ ಆಗುತ್ತೆ, ಕಲಿಕೆಯು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನೀನು ಹೋಗಿದ್ದೀನಿ ಟೈಮ್ ನಿರ್ವಹಣೆ. ಈಗ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳೋಕ್ಕಲ್ಲ. ಅದೇ ಟೈಮನ್ನು ಈಗ ಹೆಂಗಿರುತ್ತೋ ಅದರ ಬಗ್ಗೆ ನೀವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು. ನೀವು ಓದಿ ಅಮ್ಮ. ಇದು ಗೊತ್ತಾ? ಯಾರಿಗಾರು ಗೊತ್ತಿದೆಯಾ ಈ ಟೆಕ್ನಿಕ್ಸ್? ಗೊತ್ತಾ? ನೀವು ಓದೋದ್ರಲ್ಲಿ ಇದನ್ನೇ ಅಪ್ಲೈ ಮಾಡಬೇಕು. ಯಾಕೆ ಇದನ್ನ ಹೇಳಿ? ಇದು ಇಂಪಾರ್ಟೆಂಟ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹಿಂದ್ಗಡೆ ಇರೋರು. ಈಗ ನಿಮ್ಗೆ ಎಕ್ಸಾಮ್ಗೆ ಇದು ಬರುತ್ತೆ. ಎಕ್ಸಾಮ್ಗೆ ಯಾಕೆಂದರೆ ಈ ಮೆಥಡಲ್ಲಿ ಉಪಯೋಗಿಸಿ ನೀವು ಯಾರು ಫೇಲ್ ಆಗ್ತಾರೆ ನೀವೆಲ್ಲ ಪಾಸ್. ಇಂಟ್ರೆಸ್ಟಾಗಿ ಕೇಳಿ. ಈ ಟೆಕ್ನಿಕ್ ನೀವು ಉಪಯೋಗಿಸ್ಕೊಂಡ್ರೆ ನೀವು ಪಾಸ್, ಎಕ್ಸಾಮ್ ಪಾಸ್. ಏನು ಪೊಮೊಡೋರ ಇದು ನಿರ್ವಹಣೆ, ಇದು ತಂತ್ರ ಅಂದರೆ ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. 25 ನಿಮಿಷವನ್ನು ಓದುವಂಥದ್ದು, 25 ಮಿನಿಟ್ಸ್ ಓದುವಂಥದ್ದು, 5 ನಿಮಿಷ ರೆಸ್ಟ್ ತಗೊಳ್ಳುವಂಥದ್ದು, 5 ನಿಮಿಷ ರೆಸ್ಟ್ ತಗೊಳ್ಳುವಂಥದ್ದು, ಮತ್ತೆ 25 ನಿಮಿಷ ಓದುವಂಥದ್ದು, 5 ನಿಮಿಷ ರೆಸ್ಟ್ ತಗೊಳ್ಳುವಂಥದ್ದು. ಅಲ್ಲಿಗೆ ಎಷ್ಟಾಯಿತು? ಮತ್ತೆ ಆ ರೀತಿ 4 ಸೆಟ್ ಮಾಡಬೇಕು ಅಂತ. 4 ಸೆಟ್ ಮಾಡಿಬಿಟ್ಟು 4 ಸೆಟ್ ಆದಮೇಲೆ 25ರಿಂದ 30 ನಿಮಿಷ ರೆಸ್ಟ್ ತಗೋಬೇಕು ಅಂತ. ಅದೇ ಪೊಮೊಡೋರೋ ಅಂತ ಒಬ್ಬ ವಿಜ್ಞಾನಿ ಕಂಡುಹಿಡಿದಿರುವಂಥದ್ದು. ಈ ಟೆಕ್ನಿಕ್ ನೀವು ನಿಮ್ಮ ಪಾಠದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಸಕ್ಸಸ್. ಯಾವುದೇ ಸಬ್ಜೆಕ್ಟ್ ಓದಿ 25 ನಿಮಿಷದ ಮೇಲೆ ನಿಮಗೆ ಮೈಂಡಲ್ಲಿ ಉಳಿಯಲ್ಲ. 25 ನಿಮಿಷ ಕಾನ್ಸಂಟ್ರೇಷನ್ ಓದ್ಬೇಕು. ಯಾರು ಅವನು ಕ್ರಿಕೆಟ್ ಆಡೋಕೆ ಕರಿತಾನೆ ಇರಲಿ, ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ಆಟೋಮೆಟಿಕ್ಕಾಗಿ 25 ನಿಮಿಷ ಕಾನ್ಸಂಟ್ರೇಷನ್ ಮಾಡಿ ಓದ್ಬಿಡ್ಬೇಕು. 5 ನಿಮಿಷ ರೆಸ್ಟ್ ತಗೊಳ್ಳಿ. ಬೇಕಾದ್ರೆ ನೀವೇನಾದ್ರು ಅದ್ರ ಮಧ್ಯದಲ್ಲಿ ಏನಾದ್ರು ನೋಡಿ, ಒಂದು ಕಾಫಿ ಕುಡಿರಿ, ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡಿ, ಏನಾರು ಮಾಡಿ, ಒಂದು ರೌಂಡ್ ವಾಕ್ ಹೋಗಿ ಏನೋ ಮಾಡಿ, ಮತ್ತೆ 5 ನಿಮಿಷ ಆಗುತ್ತೆ ಮತ್ತೆ ಕೂತ್ಕೊಳ್ಬೋದು. ಆ ರೀತಿ 4 ಸೆಟ್ ಮಾಡಿಬಿಟ್ರಾ 2, 3, 4 ಸಬ್ಜೆಕ್ಟ್ ಮುಗ್ದೋಯ್ತು. ಆಮೇಲೆ ಅರ್ಧ ಗಂಟೆ ರೆಸ್ಟ್ ಮಾಡಬೇಕು, ಮತ್ತೆ ಇದು ಮಾಡಬೇಕು. ಅದು ಯಾವಾಗ ಫ್ರೀ ಟೈಮಲ್ಲಿ ಇರ್ತೀರಲ್ಲ, ಯಾವುದು ಕ್ಲಾಸ್ ಇಲ್ದಿದ್ದಾಗ ಅಂಥ ಟೈಮಲ್ಲಿ ಮಾಡಿ. ಕಾಲೇಜ್ ಇದರಲ್ಲೂ ಮಾಡ್ಬೋದು. ಅದನ್ನು ಪೊಮೊಡೋರೋ ಟೆಕ್ನಿಕ್ಸ್ ಅಂತ. ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಇನ್ನೊಂದಿದೆ, ಇದು ಓದಪ್ಪ ನೀವು ಲಾಸ್ಟ್. ಟು ಡೂ ಲಿಸ್ಟ್ ಏನಂಗಂದ್ರೆ ಯಾರ್ಯಾರು ಗೊತ್ತಿದೆಯಾ? ಕೈ ಎತ್ತಿ. ಗೊತ್ತಿದೆಯಾ? ಇಲ್ಲ ಅಂದ್ರೆ ಆವತ್ತಿನ ಏನೇನು ಕೆಲಸಗಳು ಮಾಡ್ತೀರ ಅನ್ನೋದು ಒಂದು ಲಿಸ್ಟ್ ಮಾಡಿ ಅಂತ ಅಷ್ಟೇ. ಸಿಂಪಲ್. ಆವತ್ತು ಏನೇನು ಕೆಲಸಗಳು ಮಾಡ್ತೀರೋ ಒಂದು ಲಿಸ್ಟ್ ಮಾಡಿ ಅಂತ. ಆ ಲಿಸ್ಟ್ ಮಾಡಿದ್ರೆ ಆಯ್ತಾ? ಇಲ್ಲ. ಆ ಲಿಸ್ಟ್ ಮಾಡಿ ಅದರಲ್ಲಿ ಇಂಪಾರ್ಟೆಂಟ್ ಯಾವುದೋ ಅದು 1 ಇಂಪಾರ್ಟೆಂಟ್ ಇದು ಫಸ್ಟ್, ಇಂಪಾರ್ಟೆಂಟ್ ಇದು 2, 3 ಅಂತ ಒಂದು ಮಾರ್ಕ್ ಮಾಡಿಬಿಟ್ಟು 1 ಅಂತ ಮಾಡಿರ್ತಿರಲ್ಲ, 1 ಅಂತ ಮಾರ್ಕ್ ಮಾಡಿರ್ತಿರಲ್ಲ, ಅದನ್ನು ಫಸ್ಟ್ ಮಾಡಬೇಕು. 2 ಸೆಕೆಂಡ್ ಈ ರೀತಿ ನೀವು ಮಾಡ್ಕೊಂಡ್ರೆ
ನೀವು ಯಾವ ಕ್ಷೇತ್ರ ನೀವು ಓದೋದ್ರಲ್ಲಾಗಲಿ, ನೀವು ಮಾತಾಡೋದ್ರಲ್ಲಾಗಲಿ, ಅಥವಾ ನೀವು ಫೀಲ್ಡಲ್ಲಾಗಲಿ ನೀವು ಸಕ್ಸಸ್ ಅಂತ. ಈ 2 ಮೆಥಡನ್ನು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಓದಿನಲ್ಲಿ ಅಳವಡಿಸ್ಕೊಳ್ಳೋದು. ಅರ್ಥ ಆಯ್ತಾ ನೀವೇ? ಒಂದು ಪೊಮಡೋರ, ಇದು 25 ನಿಮಿಷ 5 ನಿಮಿಷ ಬ್ರೇಕು, ಹಂಗೆ 4 ಸರಿ. ಇದು 2ನೇದು ಅವತ್ತಿನ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಫಸ್ಟ್ ಮಾಡುವಂಥದ್ದು. ಆ ರೀತಿ ಮಾಡಿದ್ರೆ ನೀವು ಸಕ್ಸಸ್ ಅಂತ. ನೆಕ್ಸ್ಟ್